ಇನ್ನು ಭಾರತ ಸೇರಿ ವಿಶ್ವದ 85 ದೇಶಗಳ ಮೇಲೆ ಅಮೆರಿಕ ತೆರಿಗೆ ಸಮರವನ್ನು ಸಾರಿದೆ. ನೂತನ ಸುಂಕ ನೀತಿ ಇಂದಿನಿಂದಲೇ ಜಾರಿಯಾಗಿದೆ. ಭಾರತದಿಂದ ಆಮದಾದ ಪದಾರ್ಥಗಳು ಅಮೆರಿಕದಲ್ಲಿ ದುಬಾರಿಯಾಗುತ್ತೆ. ಭಾರತಕ್ಕಿಂತ ಪಾಕಿಸ್ತಾನಕ್ಕೆ ಅಮೆರಿಕ ಕಡಿಮೆ ಸುಂಕ ವಿಧಿಸಿದೆ. ಭಾರತ ರಷ್ಯಾದಿಂದ ಇಂಧನ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿದರೆ ಹೆಚ್ಚುವರಿ ಸುಂಕ ವಿಧಿಸಲಾಗುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೊಂಡಿದ್ದಾರೆ. 69 ವ್ಯಾಪಾರ ಪಾಲುದಾರ ದೇಶಗಳ ಮೇಲೆ 10% 41% ಹೆಚ್ಚಿನ ಸುಂಕ ದರಗಳನ್ನು ವಿಧಿಸಲಾಗಿದೆ. ಡೊನಾಲ್ಡ್ ಟ್ರಂಪ್ ನೂತನ ತೆರಿಗೆ ನೀತಿ ಬೆನ್ನಲ್ಲೇ ಅಮೆರಿಕದಿಂದ F-35 ಯುದ್ಧ ವಿಮಾನವನ್ನು ಭಾರತ ಖರೀದಿಸದೇ ಇರೋಕೆ ನಿರ್ಧಾರ ಮಾಡಿದೆ. ಹಿಂದೆ ಅಮೆರಿಕ ಪ್ರವಾಸದ ವೇಳೆ F-35 ವಿಮಾನ ಖರೀದಿ ಬಗ್ಗೆ ಮಾತುಕತೆ ಆಗಿತ್ತು. ಆದರೆ ಈಗ ಖರೀದಿಯಿಂದ ಭಾರತ ಹಿಂದೆ ಸರಿದಿದೆ. ಇನ್ನು ತೈಲ ನಿಕ್ಷೇಪಗಳ ಅಭಿವೃದ್ಧಿಗೆ ಪಾಕ್ ಜೊತೆಗೆ ಒಪ್ಪಂದ ಮಾಡಿರುವಂತಹ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮುಂದೊಂದು ದಿನ ಪಾಕಿಸ್ತಾನದಿಂದ ಭಾರತ ತೈಲ ಖರೀದಿಸುವ ದಿನ ಬರಬಹುದು ಅಂತ ಅಂದಿದ್ರು. ಆದರೆ ಇದರ ಬಗ್ಗೆ ಪ್ರತಿಕ್ರಿಯೆಗೆ ಭಾರತ ನಿರಾಕರಿಸಿದೆ. ಜಾಗತಿಕ ತೈಲ ಬೆಲೆ ಆಧರಿಸಿ ಭಾರತ ಖರೀದಿಸಲಿದೆ ಅಂತ ವಿದೇಶಾಂಗ ಇಲಾಖೆ ತಿಳಿಸಿದೆ. ಇನ್ನೊಂದೆಡೆ ಭಾರತದ ಆರ್ಥಿಕತೆ ಸತ್ತಿದೆ ಅಂದಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡರು ಕಿಡಿಕಾರಿದ್ದಾರೆ. ಭಾರತದಲ್ಲಿ ಒಬ್ಬ ಸಣ್ಣ ವ್ಯಾಪಾರಿ ಬಡ ರೈತ ಕೂಡ ತನ್ನ ವ್ಯಾಪಾರವನ್ನು ಬಹಳ ಘನತೆ ಮತ್ತು ಮಾನವೀಯತೆಯಿಂದ ನಡೆಸ್ತಾ ಇದ್ದಾನೆ. ಇದರಿಂದ ಟ್ರಂಪ್ ಪಾಠ ಕಲಿಬೇಕು ಅಂದಿದ್ದಾರೆ. 88 ಕೆಜಿ ಇದ್ದವರು ಈಗ 72 ಕೆಜಿ ಬಂದಿದ್ದಾರೆ. ಅಂದ್ರೆ 16 ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ಇನ್ನು ಯಾವೆಲ್ಲ ದೇಶಗಳಿಗೆ ಟ್ರಂಪ್ ಸುಂಕ ವಿಧಿಸಿದ್ದಾರೆ ಅನ್ನೋ ಡೀಟೇಲ್ಸ್ ಈ ರೀತಿಯಾಗಿದೆ. ಕ್ವಿಕ್ ಆಗಿ ನೋಡ್ಬಿಡೋಣ. ಭಾರತಕ್ಕೆ 25% ಇಲ್ಲಿ ತೆರಿಗೆಯನ್ನು ವಿಧಿಸಿರೋದು. ಪಾಕಿಸ್ತಾನಕ್ಕೆ 19%, ಮಲೇಷಿಯಾಗೆ 19% ತೆರಿಗೆಯನ್ನು ವಿಧಿಸಿದ್ದಾರೆ. ಬಾಂಗ್ಲಾದೇಶಕ್ಕೆ 20%, ಶ್ರೀಲಂಕಾಕ್ಕೆ 20%, ಇಸ್ರೇಲ್ಗೂ ಕೂಡ 15% ತೆರಿಗೆಯನ್ನು ಇಲ್ಲಿ ವಿಧಿಸಿರೋದು ಸುಂಕವನ್ನು. ಜಪಾನ್ 15%, ನ್ಯೂಜಿಲೆಂಡ್ಗೆ 15%, ಸೌತ್ ಕೊರಿಯಾಗೂ ಕೂಡ 15%. ಭಾರತಕ್ಕೆ ಯಾಕೆ ಇಷ್ಟು ಹೆಚ್ಚು ಅಂತ ಎಲ್ಲರೂ ಪ್ರಶ್ನೆಯನ್ನು. ಬ್ರೆಜಿಲಿಗೂ 10%, ಬ್ರಿಟನ್ನಿಗೂ 10%, ಇರಾಕ್ಗೆ 35%, ದಕ್ಷಿಣ ಆಫ್ರಿಕಾಗೆ 30% ಸುಂಕವನ್ನು ವಿಧಿಸಿರೋದು. ಹಾಗಾಗಿ ಈಗ ಕೇಳ್ತಾ ಇರುವಂಥದ್ದು, ಫ್ರೆಂಡ್ ಅಲ್ವಾ, ಯಾಕೆ 25% ಅಂತೆಲ್ಲ ಕೇಳ್ತಾ ಇದ್ದಾರೆ. ಆ ದೇಶ ಹಾಕುವಂಥ ಸುಂಕ ಅನುಭವಿಸಬೇಕು ಅಷ್ಟೇ. ಗೆಳೆಯರಾದಂಥ ಮೋದಿಯವರು ಕೇಳಬೇಕು. ಬಟ್ ಇದು ಒಂದೇ ಕಡೆಗೆ ಆಗಲ್ವಲ್ಲ. ವಾಪಸ್ ಅಮೆರಿಕಾದಿಂದ ಬರುವಂಥ ವಿಚಾರದಲ್ಲೂ ಕೂಡ ಭಾರತ ಏನು ಲಾಭ ಪಡ್ಕೊಳ್ಳುತ್ತೆ ಅನ್ನೋದನ್ನು ಮಾತಾಡಬೇಕಲ್ಲ. ಅವ್ರ ಕಡೆಯಿಂದ ಬರೋದ್ರ ಮೇಲೆ ನಾವು 80, 90, 100 ಹಾಕೊಂಡು ಕೂತ್ಕೊಂಡು ನಾವು ಲಾಭ ಮಾಡ್ಕೊಳ್ತೀವಿ ಅಂದಾಗ, ಆ ದೇಶ ನಮ್ಮಿಂದ ಅಲ್ಲಿಗೆ ಹೋಗ್ತಾ ಇರುವಂಥದ್ರ ಮೇಲೆ ಅವ್ರು ಹಾಕ್ಕೊಳ್ತಾರೆ, ಅವ್ರು 25% ಹಾಕ್ಕೊಳ್ತಾರೆ. ನಾವು ಇದನ್ನ ಹೆಂಗೆ ಕೇಳ್ತಿದ್ವಿ ಅಂತಂದರೆ, ನಾವೇನು ಹೇಳಿದ್ರು ಅಮೆರಿಕ ಕೇಳಬೇಕು ಅನ್ನೋ ಮಟ್ಟಕ್ಕೆ ನಾವು ಕೇಳ್ತಾ ಇರೋದಿದೆ. ಭಾಳಷ್ಟು ಜನ ಕೇಳ್ತಾ ಇರೋದು ಹಂಗೆ ಆಗಲ್ಲ. ಅವರವರ ವ್ಯಾಪಾರ ದೃಷ್ಟಿಕೋನದಲ್ಲಿ ಯಾವ ರೀತಿ ನಡೆಯುತ್ತೆ ಅಂತೇಳಿ ಭಾರತ ಈಗ ಯಾವ ಹೆಜ್ಜೆಯನ್ನು ಇಡುತ್ತೆ ಅನ್ನುವಂಥದ್ದನ್ನು ನೋಡೋಣ. ಇನ್ನು 2008ರ ಮಲೆಗಾಂವ್ ಸ್ಫೋಟ ಪ್ರಕರಣದಲ್ಲಿ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರನ್ನ ಸಿಲುಕಿಸುವ ಪಿತೂರಿ ನಡೆದಿತ್ತು ಅಂತ ಮಾಜಿ ಎಟಿಎಸ್ ಅಧಿಕಾರಿ ಆಘಾತಕಾರಿ ಮಾಹಿತಿಯನ್ನು ಹೊರಹಾಕಿದರು. ಸ್ಫೋಟಕ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಭಾಗವತ್ ಬಂಧಿಸಲು ಸೂಚನೆ ಕೊಡಲಾಗಿತ್ತು ಅಂತ ಮಹಾರಾಷ್ಟ್ರ ಭಯೋತ್ಪಾದನಾ ನಿಗ್ರಹ ದಳದ ಮಾಜಿ ಅಧಿಕಾರಿ ಮೆಹಬೂಬ್ ಮುಜಾವರ್ ಬಹಿರಂಗಪಡಿಸಿದ್ದಾರೆ. ಸಾಧ್ವಿ ಪ್ರಜ್ಞಾ ಸಿಂಗ್ ಸೇರಿದಂತೆ 7 ಆರೋಪಿಗಳು ಖುಲಾಸೆ ಬೆನ್ನಲ್ಲೇ ಈ ವಿಚಾರ ಹೊರಗೆ ಬಂದಿದೆ. ಮೋಹನ್ ಭಾಗವತ್ರನ್ನ ಬಂಧಿಸಲು ತನಿಖಾಧಿಕಾರಿ ಪರಂಬೀರ್ ಸಿಂಗ್ ಅವರಿಂದ ನಿರ್ದೇಶನ ನೀಡಲಾಗಿತ್ತು ಅಂತ ಅವರು ಹೇಳಿರೋದು. ಮೋಹನ್ ಭಾಗವತ್ ಅವರಂತಹ ದೊಡ್ಡ ವ್ಯಕ್ತಿಯನ್ನ ಬಂಧಿಸುವುದು ನನ್ನ ಸಾಮರ್ಥ್ಯಕ್ಕೆ ಮೀರಿತ್ತು. ನಾನು ಆದೇಶಗಳನ್ನ ಪಾಲಿಸದ ಕಾರಣ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಲಾಯಿತು, ಅಮಾನತು ಮಾಡಲಾಯಿತು, ನನ್ನ 40 ವರ್ಷಗಳ ವೃತ್ತಿ ಜೀವನವನ್ನ ಹಾಳು ಮಾಡಲಾಗಿತ್ತು ಅಂತ ಕೂಡ ಹೇಳಿದ್ದಾರೆ. ಇನ್ನು ಮಾಜಿ ಎಟಿಎಸ್ ಅಧಿಕಾರಿ ಹೇಳಿಕೆಗೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನ ಸಂಚು ಬಯಲಾಗಿದೆ ಅಂತ ವಾಗ್ದಾಳಿ ನಡೆಸಿದರು. ಜನ ನೋಡ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ.